ತವಾ ನೋಡಿ ಪೇಪರ್ ಅಂಟೋಗ್ಬಿಟ್ಟಿದೆ. ನೆನ್ನೆ ತೊಗೊಂಡು ಬಂದಿದ್ದು ಡಿ ಮಾರ್ಟಿಂದ. ಸೊ ತವಾ ತೊಗೊಂಡು ತುಂಬ ದಿವಸ ಆಗಿತ್ತು. ಅದಕ್ಕೆ ಒಂದು ಹೊಸ ತವಾ ತೊಗೊಳ್ಳೋಣ ದೋಸೆಗೆ ಅಂತ, ಚಪಾತಿಗೆ ಇದೆ ಅಂತ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಏನೂ ಹಾಕಿಲ್ಲ, ಅದು ಬಿಸಿ ಆಗಿ ಪೇಪರೆಲ್ಲ ಬಿಸಿಗೆ ಬಿಟ್ಕೊಳ್ಳುತ್ತೆ ಇವಾಗ. ಅದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಓಕೆ, ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡೋಣ, ಬರ್ತಾ ಇದೆ, ಪೇಪರೆಲ್ಲ ಎದೊಳ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಆಗಿದ್ದಿದೆ, ಒಂದು ಚೂರು ಇಲ್ಲ. ಸೊ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ, ದೋಸೆ ಆಗಲಿ ಚಪಾತಿ ಆಗಲಿ ಯೂಸ್ ಮಾಡೋಕ್ಕೆ ಮುಂಚೆ ಈ ತವಾನ ಕ್ಲೀನಾಗಿ ವಾಶ್ ಮಾಡಿ ಎಣ್ಣೆ ಹಾಕಿ ಆಮೇಲೆ ಯೂಸ್ ಮಾಡಿ. ಓಕೆ, ನೋಡಿ ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ಹೇಗೆ ಬಂದ್ಬಿಡ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ಈ ವಿಂಧ್ಯಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆದರೆ ಹೊಸದಾಗಿ ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನಿಮಗೆ ಟಕ್ ಅಂತ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಈ ಒಂದು ಟಿಪ್ಸ್ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂದ್ಕೊಂಡಿದ್ವಿ. ಹೊಸ ತವ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿ. ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಪೇಪರ್ ಬಂದ ನಂತರ ಬಟ್ಟೆಯಲ್ಲಿ ಒರೆಸಿ ತದನಂತರ ದೋಸೆ ಸುಟ್ಟರೆ ದೋಸೆ ಎಲ್ಲ ಗರಿ ಗರಿಯಾಗಿ ದೋಸೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ದೋಸೆ. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಎಲ್ಲ ದೋಸೆನೂ ಹೊಸ ತವಾದಲ್ಲೇ ಸುಟ್ಟಿದ್ದು, ತುಂಬ ಚೆನ್ನಾಗಿ ಬಂತು ದೋಸೆ ಮಾತ್ರ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗರಿಗರಿಯಾಗಿ. ತುಂಬ ರೋಸ್ಟ್ ಬೇಕಂದರೆ ರೋಸ್ಟು ಮಾಡ್ಬೋದು, ಇಲ್ಲ ನಮಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಮಾಡ್ಕೋಬೋದು ದೋಸೆನ ಹೊಸ ತವ. ಯಾಕಂದರೆ ತವ ನಂದು ಚಪಾತಿಗೊಂದು ದೋಸೆಗೊಂದು ಇರಲಿ ಅಂತ ನಾನು ಈ ಥರ ಒಂದು ಹೊಸ ತವ ತೊಗೊಂಡಿದ್ದು. ಇದು ಪಿಜನ್ ಅವರ ಕಂಪನಿದು ತವ. ನೋಡಿ ಇಷ್ಟೆಲ್ಲ ದೋಸೆ ಟಿಫನ್ಗೆ ನಾನು ರೆಡಿ ಮಾಡಿದ್ದು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಇಷ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.